ಹಲೋ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಸಾಬುದಾನ ಕಿಚಡಿ ಅಂಟೆಂಟ ಆಗದೆ ಯಾವ ರೀತಿಯಲ್ಲಿ ಮನೆಯಲ್ಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ. ಬನ್ನಿ ನೋಡುವ. ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದ್ರೆ ಅಥವಾ ಈ ಮೊದಲೇ ನೋಡಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನನ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ತೊಳ್ಕೊಳ್ತಾ ಇದ್ದಾನೆ. ಈ ಥರ ತಿಕ್ಕಿ ತೊಳ್ಕೊಳ್ಳುವಾಗ ನೀವು ಗಟ್ಟಿ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ, ಅದೆಲ್ಲ ಅಂದರೆ ಸಬ್ಬಕ್ಕಿ ಎಲ್ಲ ಕೂಡ ಪುಡಿ ಆಗುತ್ತೆ. ಅದಕ್ಕೋಸ್ಕರ ಕೈಯೆಲ್ಲ ಮೆಲ್ಲಗೆ ಪ್ರೆಸ್ ಮಾಡಿ ಇದನ್ನು ತೊಳ್ಕೊಳ್ಬೇಕು. ಯಾಕಂತಂದರೆ ಎಕ್ಸ್ಟ್ರಾ ಇದರಲ್ಲಿ ಏನಾದರೂ ಅಂಟಿನಂಶ ಅಥವಾ ಸ್ವಲ್ಪ ಅಂಟಿನಂಶ ಎಲ್ಲ ಇದ್ದರೆ ಅದು ಕ್ಲೀನಾಗಿ ಹೋಗಲಿ ಅನ್ನೋ ಕಾರಣದಿಂದ ನಾನು 2 ಬಾರಿ ಚೆನ್ನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೇನೆ. ಆಮೇಲೆ 1 ಕಪ್ ಆಗುವಷ್ಟು ಸಬ್ಬಕ್ಕಿಗೆ 3/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಒಂದು 4 ರಿಂದ 5 ಗಂಟೆಗಳ ಕಾಲ ಇದನ್ನು ನೆನೆ ಹಾಕ್ಕೊಳ್ತಾ ಇದ್ದೇನೆ. ಈ ಕಿಚಡಿ ಮಾಡಲಿಕ್ಕೆ ನೀರು ಹಾಕೋದು ತುಂಬಾ ಇಂಪಾರ್ಟೆಂಟ್. ಅಂದರೆ 1 ಕಪ್ಪಿಗೆ 3/4 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದಾನಲ್ಲ ಅದನ್ನು ಹೇಳ್ತಾ ಇದ್ದೇನೆ. ಯಾಕಂತಂದರೆ ನೀವು ಜಾಸ್ತಿ ನೀರು ಹಾಕಿದರೆ ಅಂಟೆಂಟಾಗುತ್ತೆ, ಹಾಗೆ ಮೆತ್ತಗಾಗುತ್ತೆ, ಅದೆಲ್ಲ ಕೂಡ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿರುವಂತಹ ಮೆಜರ್ಮೆಂಟಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಒಂದು 4-5 ಗಂಟೆ ಆದಮೇಲೆ ಅದು ಕೈಯಲ್ಲಿ ಪ್ರೆಸ್ ಆದರೆ ಪುಡಿ ಆಗಬೇಕಾ, ಹಾಗೆ ಆದರೆ ನೀವು ಕರೆಕ್ಟಾಗಿ ನೆನೆ ಹಾಕಿದ್ದೀರಾ, ಕರೆಕ್ಟಾಗಿ ನೀರು ಹಾಕಿದ್ದೀರಾ ಅಂತ ಹೇಳಿ ಅರ್ಥ. ಆಮೇಲೆ ಒಂದು ಬಾಣಲಿಗೆ 1/2 ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕಿ ತುಪ್ಪ ಎಣ್ಣೆ ಏನು ಹಾಕಿ ಹಾಗೇನೆ ಇದನ್ನು ಹುರ್ಕೊಳ್ಬೇಕು. ಈ ಥರ ನೀಟಾಗಿ ಒಂದು 5 ನಿಮಿಷ ಹುರ್ಕೊಂಡು ಆದಮೇಲೆ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಎಲ್ಲ ಶೇಂಗಾ ಬೀಜ ಹುರಿದಿರುವಂಥದ್ದನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕಿ ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ನಿಮಗೆ ಕಿಚಡಿ ತಿನ್ನುವಾಗ ಸ್ವಲ್ಪ ಕ್ರಂಚಿನೆಸ್ ಅಥವಾ ಪೀಸ್ ಆಗಿ ಇರಲಿ ಅಂತ ಹೇಳಿ ಶೇಂಗಾ ಬೀಜ ಅಂತ ಅನಿಸಿದ್ರೆ ನೀವು ತರಿಯಾಗಿ ರುಬ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಪೌಡರ್ ಥರ ಕೂಡ ಮಾಡ್ಕೊಳ್ಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಮಾಡಿಕೊಂಡ್ರೆ ಆಯಿತು. ಗ್ರೈಂಡ್ ಮಾಡುವಾಗ ಕೂಡ ಹಾಗೆ ಯಾವುದೇ ನೀರೆಲ್ಲ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ, ಹಾಗೇನೆ ಇದನ್ನು ಡ್ರೈ ಆಗಿ ಪುಡಿ ಥರ ಮಾಡ್ಕೊಳ್ಬೇಕು. ಆಮೇಲೆ ನೆನೆ ಹಾಕಿರುವಂತಹ ಸಬ್ಬಕ್ಕಿಗೆ ಎಲ್ಲ ಶೇಂಗಾ ಬೀಜ ಪುಡಿ ಮಾಡಿರೋದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾನಿಲ್ಲಿ 1 ಚಮಚದಷ್ಟು ಬೆಲ್ಲದ ಪುಡಿ ಯೂಸ್ ಮಾಡ್ತಿದ್ದೆ. ನೀವು ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಸಿಹಿ ಇಷ್ಟ ಇಲ್ಲ ಅನ್ನೋವರು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಥರ ಹಾಕಿ ಚೆನ್ನಾಗಿ ಎಲ್ಲವನ್ನು ಕೂಡ ಮಿಕ್ಸ್ ಆಗೋ ತನಕ 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡೋವಾಗ ಕೂಡ ಹಾಗೆ ಇದನ್ನು ಮೆಲ್ಲಗೆ ಮಿಕ್ಸ್ ಮಾಡಿ, ಇಲ್ಲಾಂತಂದರೆ ಇದು ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸೈಡಲ್ಲಿ ಇಡಿ. ಆಮೇಲೆ ಒಂದು ಕಡಾಯಿನೋ ಅಥವಾ ಒಂದು ಬಾಣಲಿಗೆ 2 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದಾನೆ. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ. ನಿಮಗೆ ಜಾಸ್ತಿ ಕ್ಯಾಲರಿ ಆಗುತ್ತೆ ಅಂತ ಹೇಳಿದರೆ ಕಮ್ಮಿ ಕೂಡ ಮಾಡ್ಕೊಳ್ಬೋದು, ಅಥವಾ ತುಪ್ಪ ಇಷ್ಟ ಇಲ್ಲ ಅನ್ನೋವರು ನೀವು ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ 1 ಚಮಚದಷ್ಟು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾನೆ. ನೀವು ಉದ್ದಿನಬೇಳೆ, ಕಡಲೆಬೇಳೆ ಹಾಗೆ ಸಾಸಿವೆ ಎಲ್ಲ ಹಾಕಿ ಕೂಡ ಒಗ್ಗರಣೆ ಮಾಡ್ಕೊಳ್ಬೋದು, ಅಥವಾ ಈ ಥರ ಸಿಂಪಲ್ ಆಗಿ ಜೀರಿಗೆ ಒಗ್ಗರಣೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ 1 ಚಮಚದಷ್ಟು ಶುಂಠಿ ಚಿಕ್ಕ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾನೆ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಬೇಕು. ಈ ಥರ ಹಸಿಮೆಣಸು ಕೂಡ ಹಾಗೆ ಚಿಕ್ಕ ಕಟ್ ಹಾಕ್ಕೊಳ್ಬೋದು, ಅಥವಾ ಈ ಥರ ಉದ್ದಕ್ಕೆ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು. ಆಮೇಲೆ 1 ಕಪ್ ಆಗಿರುವಷ್ಟು ಬೇಯಿಸಿರುವಂತಹ ಆಲೂಗಡ್ಡೆ ಬೇಯಿಸುವಾಗ ಕೂಡ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇನೆ. ಈ ಥರ ಬೇಯಿಸಿರುವಂತಹ ಆಲೂಗಡ್ಡೆ ಹಾಕಿದರೆ ಸ್ವಲ್ಪ ಟೈಮ್ ಬೇಗನೆ ನನಗೆ ಆಗುತ್ತೆ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ನಾನು ಹಾಕ್ಕೊಂಡಿರೋದು. ನೀವು ಹಾಗೆ ಕೂಡ ಬೇಯಿಸದೆ ಬಟಾಟೆ ಕೂಡ ಹಾಕ್ಕೊಳ್ಬೋದು. ಈ ಥರ ಹಾಕಿ ಒಂದು 5 ನಿಮಿಷ ನೀಟಾಗಿ ಅದನ್ನು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಆಮೇಲೆ ನಾವು ನೆನೆ ಹಾಕಿರುವಂತಹ ಸಬ್ಬಕ್ಕಿ ಏನಿದೆ ಅದನ್ನೆಲ್ಲವನ್ನು ಕೂಡ ಹಾಕಿ 2 ನಿಮಿಷ ಒಗ್ಗರಣೆ ಜೊತೆ ಅದನ್ನು ಹುರ್ಕೊಂಡಾಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು 5 ನಿಮಿಷ ಅದನ್ನು ಸಿಮ್ಮರಲ್ಲಿ ಇಟ್ಟು ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿದರೆ ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಸಬ್ಬಕ್ಕಿ ಕಿಚಡಿ ರೆಡಿ ಆಯಿತು. ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಥವಾ ನಿಮಗೆ ಇರುವಂತಹ ತರಕಾರಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಇದು ನವರಾತ್ರಿ ದಿನ ಅಥವಾ ನೀವೇನಾದರೂ ಹಬ್ಬ ಹರಿದಿನಗಳಲ್ಲಿ ಅಥವಾ ನೀವು ಒಪ್ಪತ್ತು ಉಪವಾಸ ಏನಾದರೂ ಟ್ರೈ ಮಾಡ್ಕೋಬೋದು, ಅಥವಾ ನೀವು ವೆಯ್ಟ್ ಲಾಸ್ ಮಾಡ್ತೀರಾ ಅಂತಾದರೆ ಕೂಡ ಇದನ್ನು ಟ್ರೈ ಮಾಡ್ಕೋಬೋದು. ಇದು ತುಂಬ ಹೊತ್ತಿನ ಕಾಲ ನಮ್ಮ ಹೊಟ್ಟೆನ ಫುಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಮ ಮನೆಯಲ್ಲಿ ಈ ಸಿಂಪಲ್ ಆಗಿರುವಂತಹ ಸಾಬುದಾನ ಕಿಚಡಿ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.